ಕಾಲ್ತುಳಿತದ ಭೀಕರತೆಯ ಕುರಿತು ಮಾಹಿತಿಯನ್ನ ಬಿಚ್ಚಿಟ್ಟಂತ ಗಾಯಾಳು ಕಾಲ್ತುಳಿತಕ್ಕೆ ಸಿಕ್ಕಿ ಬದುಕಿ ಬಂದಿರುವ ಬೆಳಗಾವಿಯ ಸರೋಜಿನಿ ನೋಡುತ್ತಿದ್ದಂತೆ ನೂಕಾಟ ತಳ್ಳಾಟ ಪ್ರಾರಂಭ ಆಯ್ತು. ನನ್ನ ಸ್ನೇಹಿತರು ಸಹ ಕೆಳಗೆ ಬಿದ್ದು ಒದ್ದಾಡೋಕ್ ಶುರು ಮಾಡಿದ್ರು. ಲಗೇಜ್ ಸಮೇತ ಮಕ್ಕಳನ್ನ ಹೊತ್ಕೊಂಡು ಕೆಲ ಜನ ಬರ್ತಾ ಇದ್ರು. ನಾವು ಕೆಳಗೆ ಬಿದ್ವಿ, ನಮಗೆ ಉಸಿರಾಡೋಕ್ ಸಹ ತೊಂದರೆ ಆಗಿತ್ತು. ನಾವು ಇನ್ನೂ ಬದುಕೋಲ್ಲ ಅಂತ ಅನ್ಕೊಂಡಿದ್ವಿ ಅಂತ ಸರೋಜಿನಿ ಹೇಳಿದ್ದಾರೆ. ಅಲ್ಲಿ ಏನಾಯ್ತು, ಹೇಗಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಧಕ್ಕ ಮಾಡೋದು, ಆ ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕರನ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟು ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ ಆಗಕ್ ಶುರು ಆಯ್ತು ನಮ್ಗೆ. ನಾವಿನ್ನ ಬದುಕಲ್ಲ, ನಾವು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ. ನಾಲ್ಕು ತರಫ್ ಏನು ಐಂಡ್ ಇಲ್ಲ ಸರ್, ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಹೋಗಕತ್ರು ಸರ್. ನಾ ಏನ್ ಮಾಡಕ್ ಆಗ್ಲೇ ಇಲ್ಲ. ಒಂದ್ ಕ್ಷಣ ನಾ ಕುಂತ ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನೋ ಪೊಸಿಷನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್. ಪೊಲೀಸರು ಹೇಳ್ತಾ ಇದಾರೆ ಸರ್, ನೀವು ಅಲ್ಲಿ ಮಾಡ್ಬೇಡಿ ಅಂತ. ಘರ್ಷಣೆಯಲ್ಲಿ ತುಳಿದಾಟ ನಡೀತು, ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಆ ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕರನ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟು ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ ಆಗಕ್ ಶುರು ಆಯ್ತು ನಮ್ಗೆ. ನಾವಿನ್ನ ಬದುಕಲ್ಲ, ನಾವು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ. ನಾಲ್ಕು ತರಫ್ ಏನು ಐಂಡ್ ಇಲ್ಲ ಸರ್, ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಹೋಗಕತ್ರು ಸರ್. ನಾ ಏನ್ ಮಾಡಕ್ ಆಗ್ಲೇ ಇಲ್ಲ. ಒಂದ್ ಕ್ಷಣ ನಾ ಕುಂತ ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನೋ ಪೊಸಿಷನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್. ಪೊಲೀಸರು ಹೇಳ್ತಾ ಇದಾರೆ ಸರ್, ನೀವು ಅಲ್ಲಿ ಮಾಡ್ಬೇಡಿ ಅಂತ. ಘರ್ಷಣೆಯಲ್ಲಿ ತುಳಿದಾಟ ನಡೀತು, ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಆ ಒಬ್ರನ್ನೊಬ್ರು ತುಳಿದು ನಡೆಯೋದು, ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕರನ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟು ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ